ಏನು ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿ ಭಾಳ ಆಸಕ್ತಿಯಿಂದ ಇನ್ವೈಟ್ ಮಾಡಿದ್ರು ಬರಲೇಬೇಕಂತ ಕೊನೆ ಗಳಿಗೆಯಲ್ಲಿ ಬರುವಂಥ ಅವಕಾಶ ಸಿಕ್ಕಿದೆ. ಈ ಪಂದ್ಯಾವಳಿ ಮೂಲಕ ಈ ಭಾಗದ ಜನರನ್ನು ನೋಡುವಂಥ ಒಂದು ಭಾಗ ಸಿಕ್ಕಿದೆ. ಸೊ ಮೊದಲಿಂದ ಕೂಡ ನಾನು ಸ್ಪೋರ್ಟ್ಸ್ಗೆ ಭಾಳ ಪ್ರಯಾರಿಟಿ ಜಾಸ್ತಿ. ನಂಬರ್ 1 ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆಗೆ ಇನ್ನೂ ಕೂಡ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಆ ಹಿನ್ನೆಲೆ ಭಾಳ ಪಾಪ ಅವರು ಕಷ್ಟಪಟ್ಟ ಕಾರ್ಯಕ್ರಮ ಮಾಡಿದ್ದಾರೆ. ನಾವು MP ಅವರು ಅನೇಕ ಮುಖಂಡರು ಭಾಗವಹಿಸ್ತಾ ಇದ್ದೀವಿ. ಈಗ ರಾಜ್ಯದಲ್ಲಿ ಬಹಳ ಚರ್ಚೆ ಇರತಕ್ಕಂಥದ್ದು ಸಚಿವ ಸಂಪುಟ ಸಭೆ ಆದ ಬಳಿಕ ಅಂತೂ ಇನ್ನೂ ಬಂದಿಲ್ಲ, ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಿಲ್ಲ. ಇನ್ನು ಭಾಳ ಟೈಮ್ ತೊಗೊಳುತ್ತೆ. ಅಷ್ಟೇನು ಸುಲಭವಾಗಿ ತಕ್ಷಣ ಮಾಡುವಂಥ ವಿಷಯ ಅಲ್ಲ, ಭಾಳ ಸೂಕ್ಷ್ಮ ಆಗಿದೆ. ಸೊ ಭಾಳಷ್ಟು ಸಭೆಗಳಾಗಬೇಕಾಗಿದೆ, ಚರ್ಚೆಗಳಾಗಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಅಧ್ಯಯನ ಆಗಬೇಕು. ಸ್ಟಡಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಆಗಬೇಕು. ಯಾಕೆ ನಿನ್ನೆನೇ ಅದು ಓಪನ್ ಆಗಿದೆ. ಟೈಮ್ ತೊಗೊಳ್ತೀವಿ, ತಕ್ಷಣ ಮಾಡೋಲ್ಲ ನಾವು. ಕೆಲವು ಸಚಿವರು ಏರುದಲ್ಲಿ ಮಾತಾಡಿದ್ರು ಜೊತೆಗೆ ಅದೆಲ್ಲ ಇಲ್ಲ. ಮತ್ತೆ ಹಂಗೆ ಮಾಡಲ್ಲ. ಮತ್ತೆ ಈಗೇನು ತಮ್ಮ ಸಮಸ್ಯೆ ಬಂದಾಕೆ ಜೋರ್ಲೇನೇ ಮಾತಾಡ್ಬೇಕಾಗಿ. ಸಣ್ಣಗೆ ಮಾಡಿ ಯಾರು ಕೇಳೋಲ್ಲ, ಜೋರ್ಲೇ ಮಾತಾಡ್ತಾರೆ. ಜೋರು ಅಂದರೆ ಅದೇನು ವಿರೋಧ ಅಲ್ಲ, ನಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಡಿಕ್ಟೇಟ್ ಮಾಡಿ ಬರ್ಸಿರೋದು ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಅಂತೇಳಿ BJP JDS ಇಬ್ಬರು ಆರೋಪ ಮಾಡ್ತಾರೆ. ಅದು ಹೆಂಗೆ ಹೇಳ್ತಾರೆ? ಈಗ ನೀವು ಸಹಿ ಮಾಡಿದ್ರೆ ಯಾರು? ನೀವು ಮಾಡಿದಿರಿ, ನಾನು ಮಾಡಿದ್ದೀನಿ, ಅವರು ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಿ ಮಾಡಿದ ದಾಖಲೆ ತಹಶೀಲ್ದಾರ್ ಆಫೀಸಲ್ಲಿ ಇದೆ. ಸೊ ಹೀಗಾಗಿ ಯಾರೂ ಅಲ್ಲಿಗೆ ಆಗೋಲ್ಲ. ಆದರೆ ಅವ್ರು ಬರ್ಸೋರೆ ಕನ್ಫ್ಯೂಸ್ ಮಾಡಿದ್ದಾರೆ. ತಮಗೆ ಯಾವ್ದು ಬೇರೆ ಬೇರೆ ಜಾತಿಯಲ್ಲಿ ಬರ್ಸೋದ್ರಿಂದ ಕೆಲವು ಸಮುದಾಯದ ಸಂಖ್ಯೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗಿಲ್ಲ. ನೋಡೋಣ, ಮತ್ತೆ ಅದ್ರ ಬಗ್ಗೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೂಡ ವೀರಶೈವ ಲಿಂಗಾಯತ ಅಂತೇಳಿ ಸಮಾಜವನ್ನು ಹೊಡೆದ್ರು, ಈಗ ಜಾತಿ ಹೆಸರು ಸಮಾಜ ಹೊಡಿತೀರಿ ಅಂತಕ್ಕಂಥ ಆರೋಪನ BJP ನಾಯಕರು ಮಾಡಿದ್ದಾರೆ. ಅವ್ರೇನು BJP ಅವ್ರು ಮಾಡಲಿ, ನಾವು ಜನಕ್ಕೆ ಒಳ್ಳೇದಾಗೋದ್ರೆ ಮಾಡ್ತೀವಿ ಅಷ್ಟೇ. ಅದು ಯಾರಪ್ಪ ಕೆಟ್ಟಕ್ಕೆ ವಿರೋಧವಾಗಿಲ್ಲ, ಒಳ್ಳೇದಾಗಲಿಕ್ಕೆ ಮಾಡಿದ್ದೀವಿ. ಇನ್ನೂ ಚರ್ಚೆ ಅಂತಲ್ಲಿದೆ. ನೋಡೋಣ, ಇನ್ನೂ ವೇಟ್ ಮಾಡೋಣ. ಇನ್ನೂ ಭಾಳ ದಿವಸ ಇದೆ. ರಾಜಕೀಯ ಲಾಭಕ್ಕಾಗಿ ಈ ಥರದೊಂದು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಬಹಳ BJP ಅವರು JDS ಅವರು ಹೇಳ್ತಾರೆ. ಲಾಭ ನಷ್ಟ ಇಲ್ಲವೇ ಇಲ್ಲ. ಜನಸಂಖ್ಯೆ ಯಾರು ಏನಂತ ಗುರುತಿಸ್ಲಿಕ್ಕೆ ಮಾಡಿರುವಂಥ ಒಂದು ಸರ್ವೆ ಕಾರ್ಯ ಅಷ್ಟೇ. ಅದು ಅದರಿಂದ ಏನು ಲಾಭ ಆಗೋಲ್ಲ. ಲಾಭ ಪಕ್ಷಕ್ಕೆ ಏನಾಗೋಲ್ಲ, ಜನಕ್ಕೆ ಆಗ್ತದೆ ಲಾಭ. ಸರ್, ವರದಿಯ ಸ್ವೀಕಾರದ ಮೇಲೆ ಸರ್ಕಾರದ ಅಸ್ತಿತ್ವ ನಿಂತಿದೆ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಇಲ್ಲ, ಇನ್ನೂ ಮಾಡಿಲ್ಲ. ಮಾಡಿದಾಗ ನೋಡೋಣ. ಇನ್ನೂ ಮಾಡೇ ಇಲ್ಲ ನಾವು. ಇನ್ನೂ ಚರ್ಚೆಯಲ್ಲಿದೆ. ಇನ್ನೂ ಟೈಮ್ ಇದೆ, ಭಾಳಷ್ಟು ಟೈಮ್ ಬೇಕಾಗ್ತದೆ.